ಬಿಜೆಪಿಗೆ ದಮ್ಮು ತಾಕತ್ತು ಇದ್ರೆ ಬ್ಯಾಲೆಟ್ ಪೇಪರ್ ಜಾರಿಗೆ ತರಬೇಕು. ಬ್ಯಾಲೆಟ್ ಪೇಪರ್ ಜಾರಿಗೆ ಬಂದ್ರೆ ಬಿಜೆಪಿಗೆ ಸೋಲಾಗುತ್ತೆ. ಬರೀ ಅಕ್ರಮ ಮಾಡಿಕೊಂಡೇ ಬಿಜೆಪಿ ಆಡಳಿತಕ್ಕೆ ಬಂದಿರೋದು. ದೆಹಲಿಯಲ್ಲಿ ಗುಡುಗಿದ ಪ್ರಿಯಾಂಕಾ ಗಾಂಧಿ. ಬಿಜೆಪಿಯ ದಮ್ಮು ತಾಕತ್ತಿನ ಬಗ್ಗೆ ಪ್ರಿಯಾಂಕಾ ಗಾಂಧಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬಹಿರಂಗವಾಗಿ ಮಾತನಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ಜಾರಿಗೆ ತಂದ್ರೆ ಬಿಜೆಪಿಗೆ ಸೋಲಾಗುತ್ತೆ. ಬರೀ ಅಕ್ರಮ ಮಾಡಿಕೊಂಡೇ ಬಿಜೆಪಿ ಆಡಳಿತಕ್ಕೆ ಬಂದಿರೋದು. ದೆಹಲಿಯಲ್ಲಿ ಗುಡುಗಿದ ಪ್ರಿಯಾಂಕಾ ಗಾಂಧಿ. ವೋಟ್ ಚೋರಿ ಅಭಿಯಾನದ ಭಾಗವಾಗಿ ಪ್ರಿಯಾಂಕಾ ಗಾಂಧಿ ಭಾಷಣದ ಸಂದರ್ಭ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಆಯೋಗವನ್ನ ಬಿಜೆಪಿ ದುರುಪಯೋಗ ಪಡಿಸಿಕೊಂಡಿದೆ, ಮಿಸ್ಯೂಸ್ ಮಾಡಿಕೊಂಡಿದೆ ಅಂತ. ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆಯುತ್ತಿಲ್ಲ. ನೀವು ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಜಾರಿಗೆ ತನ್ನಿ ಎಂದಿದ್ದಾರೆ. ಬಿಜೆಪಿಗೆ ದಮ್ಮು ತಾಕತ್ತು ಇದ್ರೆ ಬ್ಯಾಲೆಟ್ ಪೇಪರ್ ಜಾರಿಗೆ ತರಬೇಕು. ಪ್ರಪಂಚದ ಮುಂದುವರಿದ ದೇಶಗಳಲ್ಲೂ ಕೂಡ ಇವಿಎಂ ಮಷೀನ್ಗಳು ಬಳಕೆಯಲ್ಲಿಲ್ಲ ಅನ್ನೋದು ಸತ್ಯ. ಅಮೆರಿಕಾದಂತ ಅತಿ ದೊಡ್ಡ ಡೆಮಾಕ್ರಸಿ ರಾಷ್ಟ್ರಗಳಲ್ಲಿ ದೊಡ್ಡ ದೊಡ್ಡ ಎಲೆಕ್ಷನ್ಗಳಲ್ಲಿ ಇವಿಎಂ ಅನಿವಾರ್ಯವಾಗಿ ಬಳಸ್ಕೊತಾರೆ ಅನ್ನೋದನ್ನು ಹೊರತುಪಡಿಸಿದ್ರೆ, ಇತ್ತೀಚೆಗೆ ಮಮ್ದಾನಿ ಆಯ್ಕೆಯಾದಂತಹ ಮೇಯರ್ ಎಲೆಕ್ಷನ್ಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ಗಳನ್ನು ಮುಂದುವರಿದ ದೇಶಗಳು ಬಳಸುತ್ತೆ. ಹಾಗಾಗಿ ಭಾರತದಂತಹ ಅತಿ ದೊಡ್ಡ ಸೆಕ್ಯುಲರ್ ದೇಶಗಳಲ್ಲಿ ಯಾಕೆ ಇವಿಎಂನಂತಹ ಮಷೀನ್ಗಳು ಬಳಕೆಯಲ್ಲಿರ್ತವೆ? ಅದನ್ನು ನೀವು ಯಾಕೆ ರದ್ದು ಮಾಡಿ ಸಾಂಪ್ರದಾಯಿಕವಾದ ಮತದಾನದ ಪದ್ಧತಿ ಬ್ಯಾಲೆಟ್ ಪೇಪರ್ ಅದನ್ನ ಯಾಕೆ ನೀವು ತರೋದಿಲ್ಲ? ಬ್ರಿಟಿಷರ ಕಾಲಘಟ್ಟಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ಈ ದೇಶದಲ್ಲಿ ಚಾಲ್ತಿಲಿತ್ತು. ಅದನ್ನೇ ನೀವು ಯಾಕೆ ಮುಂದುವರಿಸಬಾರದು? ಪ್ರಿಯಾಂಕಾ ಗಾಂಧಿ ಕೇಳ್ತಾರೆ. ಪಾರದರ್ಶಕವಾದ ಟ್ರಾನ್ಸ್ಪರೆಂಟ್ ಆದ ಒಂದು ಎಲೆಕ್ಷನ್ ಅನ್ನು ನಾವು ನೋಡಬೇಕು. ನಮಗೆ ಪಾರದರ್ಶಕತೆಗಳು ಕಾಣುತ್ತಿಲ್ಲ. ಈ ದೇಶದಲ್ಲೊಂದು ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ಇದೆ. ಚುನಾವಣಾ ಆಯೋಗ ಏನು ಮಾಡುತ್ತೆ? ಎಲೆಕ್ಷನ್ ಸಂದರ್ಭದ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ಯಾವ ಪ್ರದೇಶವನ್ನು ಆಯಕಟ್ಟಿನ ಪ್ರದೇಶ ಅಂತ ಕರಿಬೇಕು, ಯಾವ ಯಾವ ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಅಂತ ಕರಿಬೇಕು, ಯಾವ ಯಾವ ಮತಗಟ್ಟೆಗಳಲ್ಲಿ ಪೊಲೀಸ್ ನಿಯೋಜನೆ ಮಾಡಬೇಕು, ಯಾವ ಮತಗಟ್ಟೆಗಳಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆಯದಂತೆ ತಡಿಬೇಕು, ಯಾವ ಮತಗಟ್ಟೆಗಳ ಆಸುಪಾಸಿನಲ್ಲಿ ಕೋಡ್ ಆಫ್ ಕಂಡಕ್ಟ್ ಅನ್ನು ಜಾರಿ ಮಾಡಬೇಕು, ಎಲ್ಲೆಲ್ಲಿ ಬಿಗಿ ಭದ್ರತೆ, ಇವನ್ನೆಲ್ಲ ಗಮನಿಸೋದು ಮಾತ್ರ ಅಲ್ಲ, ಅಭ್ಯರ್ಥಿಗಳ ಪೂರ್ವಾಪರ ವಿಚಾರಗಳನ್ನು ಕೂಡ ತಿಳಿದುಕೊಳ್ಳುತ್ತೆ. ಅಭ್ಯರ್ಥಿಯ ವಿರುದ್ಧ ಕ್ರಿಮಿನಲ್ ಕೇಸ್ಗಳಿದಾವ, ಅಭ್ಯರ್ಥಿಗಿರ್ತಕ್ಕಂತಹ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳ ವಿವರ ಎಲ್ಲವನ್ನೂ ಕೂಡ ಚುನಾವಣಾ ಆಯೋಗದ ರೆಕಾರ್ಡ್ ಬುಕ್ನಲ್ಲಿರ್ತವೆ, ಎಲ್ಲವೂ ಕೂಡ. ಹಾಗಾಗಿ ಈ ಡೆಮೋಕ್ರಸಿ ಇರ್ತಕ್ಕಂತಹ ದೇಶದ ಎಲೆಕ್ಷನ್ಗಳು ಅತ್ಯಂತ ನ್ಯಾಯಸಮ್ಮತವಾಗಿ ನಡೀತಿಲ್ಲ ಅನ್ನೋ ಗುರುತರ ಆರೋಪವನ್ನು ಯಾರು ಮಾಡಿದ್ರು? ಪ್ರಿಯಾಂಕಾ ಗಾಂಧಿ ಮಾಡಿದ್ರು. ಎಲ್ಲಿ? ದೆಹಲಿಯ ರಾಮಲೀಲಾ ಮೈದಾನದಲ್ಲಿ. ಯಾವ ಅಭಿಯಾನದಲ್ಲಿ ಅಂತ ಕೇಳಿದ್ರೆ ವೋಟ್ ಚೋರಿ ಅಭಿಯಾನದಲ್ಲಿ. ನಿಮಗೆ ದಮ್ಮು ತಾಕತ್ತು ಇದ್ದರೆ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನು ಅಧಿಕೃತವಾಗಿ ಜಾರಿಗೆ ತನ್ನಿ. ಈ ಇವಿಎಂನಂತಹ ದರಿದ್ರ ಪದ್ಧತಿನೇ ಬೇಡ. ಪಾಶ್ಚಿಮಾತ್ಯ ದೇಶದಲ್ಲಿ ಇರುವಂತಹ ಈ ಪದ್ಧತಿಯನ್ನು ನಮ್ಮ ದೇಶದಲ್ಲಿ ಯಾಕೆ ಅಳವಡಿಸ್ಕೋಬೇಕು? ಬ್ಯಾಲೆಟ್ ಪೇಪರ್ ತನ್ನಿ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಘಂಟಾ ಘೋಷವಾಗಿ ಕೂಗಿದ್ದಾರೆ. एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.